ನಾವು 3,000 ರೂಪಾಯಿ ಫೋನ್ ಪೇಲ್ ಐತೆ, ಕ್ಯಾಶ್ ಅಂದ್ರೆ ಯಾರು ಕೊಡ್ತಾನೆ ಇಲ್ಲ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾವು ಕಳ್ಳರ ತರ ನೋಡ್ತಾರೆ ಗೈಸ್. ನಾವೇನ್ ಕಳ್ಳರ ತರ ಇದೀವಾ? A few moments later. 4-5 ಜನ ಹತ್ರ ಕೇಳ್ಬಿಟ್ಟು ಸೀದಾ ಆಂಟಿ ಅಂಗಡಿ ಹತ್ರ ಬಂದ್ವಿ. ಆಂಟಿ ಹತ್ರ ಕೇಳಿದ್ರೆ ಆಂಟಿ ಗಾಬರಿ ಆಗ್ಬಿಟ್ಟು ಇಲ್ಲ ಅಂದ್ಬಿಟ್ಟು ನೋಡಿ ಗೈಸ್, ಈ ಅಣ್ಣ 1,000 ರೂಪಾಯಿ ಮಾಡ್ತಾರೆ ಬ್ರೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ಸ್ ಕೊಟ್ರಿ ಬ್ರೋ. ಅಜಿ ಮಾಡ್ತೀರಲ್ಲ ಅಂತ ಇಲ್ಲ ಬ್ರೋ, ಬರುತ್ತೆ ನೋಡಿ ಗೈಸ್. 3,000 ಇದ್ದಿದ್ದು ಯಾರೋ ಅಣ್ಣ ಪುಣ್ಯಾತ್ಮ ಅಣ್ಣ 1,000 ಕೊಟ್ಬಿಟ್ರು. ಇನ್ನೂ 2,000 ಅಷ್ಟೇ ಕೊಡ್ಬೇಕು. ಅದನ್ನ ಗೈಸ್ ಇವನಿಂದಲ್ಲ ಗೈಸ್. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಆಮೇಲೆ ಪೆಟ್ರೋಲ್ ಬಂಕ್ ಹತ್ರ ಬಂದಿವಿ. ಇಲ್ಲಿ ನೋಡಿದ್ರೆ ಕ್ಯಾಮ್ರಾ ಇಟ್ಕೊಂಡು ನೋಡಿದಕ್ಕೆ 2,000 ರೂಪಾಯಿಗೆ 200 ರೂಪಾಯಿ ಚಾರ್ಜ್ ಆಗುತ್ತೆ ಅಂದ್ಬಿಡ್ಬೇಕಾ. ಅದಕ್ಕೆ ಅವನು ಮನೆ ಹತ್ರ ಅಡ್ಜಸ್ಟ್ ಮಾಡ್ತೀನಿ ಬಿಡೋ ಅಂತ ಹೇಳ್ದ. ಅದಕ್ಕೆ ಸೀದಾ ಬಸ್ ಸ್ಟಾಪ್ ಹತ್ರ ಹೊಂಟ್ವಿ. ಇವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಸೀದಾ ಹೊಂಟ್ವಿ ಮನೆ ಕಡೆಗೆ. ಆಮೇಲೆ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಈ ತರ ನೋಡಿದ್ದು ನಾನು. ಟ್ಯೂಬ್ ನ ಹಿಂದೆ ಇಟ್ಕೊಂಡು ಹೋಗ್ತವ್ರೆ, ಯಾರು ಚುಚ್ಚಿದ್ರೆ ಏನಾಗುತ್ತೆ ಕತೆ. ಆದ್ರೂ ಆ ಡ್ರೈವರ್ ನ ಮೆಚ್ಚಲೇಬೇಕು ಅಂತ ಹೇಳ್ತಾ ಸೀದಾ ಮನೆ ಕಡೆ ಹೋದಾಗ ಇವ್ರು ನೋಡಿದ್ರೆ ಈ ಗನ್ನಲ್ಲಿ ನನಗೆ ಶೂಟ್ ಮಾಡ್ತಾವ್ರೆ ಗುರು. ಅಂಡರ್ ಅರೆಸ್ಟ್. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬರ್ಲಿಲ್ಲ ಕ್ಯಾಮ್ರಾ. ವಾ ಆಮೇಲೆ ನೀವು ನೋಡ್ಬೋದು ಬೆಂಗಳೂರು ಡಾನ್ಗಳು ಇಲ್ಲೇ ಅವ್ರೆ ಏನ್ ಬೇಕಾದ್ರೂ ಹೊಡೆದಾಡ್ತಿರ್ತಾರೆ ಸುಮ್ನೆ ಫ್ರೀ ಫೈರ್ ಅಂತೆ ಅದಂತೆ ಇದಂತೆ. ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಫಾಲೋ ಮಾಡ್ರಪ್ಪ ಹಂಗೆ ಅಷ್ಟೇ.